ನಟ ದರ್ಶನ್ ಪಾಲಿಗೆ ಮಾಜಿ ಸಂಸದೆ ಸುಮಲತಾ ಮದರ್ ಇಂಡಿಯಾ ಇದ್ದಂಗೆ. ಸುಮಲತಾ ಕೂಡ ದರ್ಶನ್ರನ್ನ ತಮ್ಮ ಹಿರಿಯ ಪುತ್ರ ಅಂತಾನೆ ಹಲವು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಳಸಿದ್ಯಾ? ಇಂಥದೊಂದು ಪ್ರಶ್ನೆ ಇವತ್ತು ಸುಮಲತಾ ಮಾಡಿರುವಂತಹ ಪೋಸ್ಟ್ ಹಾಗೂ ದರ್ಶನ್ ಅವರ ಕೆಲ ನಡೆಯಿಂದ ಎದ್ದಿದೆ. ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಆರಂಭ ಆಗಿರುವಂತಹ ಹೊತ್ತಲ್ಲೇ ಸುಮಲತಾ ಹಾಗೆ ದರ್ಶನ್ ನಡುವಿನ ವೈಮನಸ್ಸಿನ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾರನ್ನ ಅನ್ಫಾಲೋ ಮಾಡಿದ ದಾಸ. ಬೇರೆಯವರ ಮೇಲೆ ಗೂಬೆ ಎಂದು ಸುಮಲತಾ ಪೋಸ್ಟ್. ಏನಿದರ ಮರ್ಮ? ಮದರ್ ಇಂಡಿಯಾ. ದರ್ಶನ್ ಪಾಲಿಗೆ ಮಾಜಿ ಸಂಸದೆ ಸುಮಲತಾರೆ ಮದರ್ ಇಂಡಿಯಾ. ಇದೇ ಮದರ್ ಇಂಡಿಯಾ ಸುಮಲತಾ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬರೋದ್ರಲ್ಲಿ ದರ್ಶನ್ ಬಲವೂ ಇತ್ತು. ಆದ್ರೆ ಇದೀಗ ದರ್ಶನ್ ಮತ್ತು ಸುಮಲತಾ ನಡುವಿನ ಸಂಬಂಧ ಹಳಸಿದೆಯಾ? ಇಂಥದ್ದೊಂದು ಪ್ರಶ್ನೆ ಹುಟ್ಟಿದೆ. ಅದಕ್ಕೆ ಕಾರಣ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಎಬ್ಬಿಸಿರುವ ಅನ್ಫಾಲೋ ಸುಂಟರಗಾಳಿ. ದರ್ಶನ್ ಫಾಲೋ ಮಾಡ್ತಿದ್ದ 6 ಜನರು ಅನ್ಫಾಲೋ ಲಿಸ್ಟ್ಗೆ. ಸುಮಲತಾ, ಅಭಿಷೇಕ್, ಅಭಿಪತ್ನಿ ಅವಿವಾ ಸೇರಿ 6 ಜನ ಅನ್ಫಾಲೋ. ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ರನ್ನ ಫಾಲೋ ಮಾಡುತ್ತಿರುವ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಕೇವಲ 6 ಜನರನ್ನ ಫಾಲೋ ಮಾಡ್ತಿದ್ರು. ಅದರಲ್ಲಿ ಸುಮಲತಾ, ಅಭಿಷೇಕ್ ಅಂಬರೀಶ್, ಅಭಿಪತ್ನಿ ಅವಿವಾ, ತಮ್ಮ ಪುತ್ರ ವಿನೀಶ್, ಡಿ ಕಂಪನಿ ಹಾಗೂ ದಿನಕರ್ ತೂಗುದೇಪಿದ್ರು. ಆದ್ರೀಗ ದರ್ಶನ್ ಪುತ್ರ ವಿನೀಶ್ ಸೇರಿದಂತೆ ಸುಮಲತಾ, ಅಭಿಷೇಕ್, ಅವಿವಾ ಸೇರಿ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾ, ಅಭಿಷೇಕ್, ಅವಿವಾರನ್ನ ಅನ್ಫಾಲೋ ಮಾಡಿರೋದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಹೀಗೆ ಚರ್ಚೆ ನಡೆಯುತ್ತಿರುವಾಗಲೇ ಅತ್ತ ಸುಮಲತಾ ಸಹ ಇನ್ಸ್ಟಾದಲ್ಲಿ ಸಾಲು ಸಾಲು ಪೋಸ್ಟ್ ಗಳನ್ನ ಮಾಡಿದ್ದಾರೆ. ಮಾರ್ಮಿಕ ಮಾತುಗಳನ್ನ ಆಡಿದ್ದಾರೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೋ ಅವ್ರಿಗೆ ಹೋಗುತ್ತೆ. ತಮ್ಮವರ ತಪ್ಪಿಟ್ಕೊಂಡು ಬೇರೆಯವರಿಗೆ ನೋವು ಮಾಡೋದು, ಬೇರೆಯವರ ಮೇಲೆ ಗೂಬೆ ಕೂರಿಸಿ ಹೀರೋ ರೀತಿ ಬಿಂಬಿಸಿಕೊಳ್ಳೋದು. ಹೀಗೆ ಸಾಲು ಸಾಲು ಮಾರ್ಮಿಕ ಪೋಸ್ಟ್ಗಳ ಬೆನ್ನಲ್ಲೇ ದರ್ಶನ್ಗೆ ಸುಮಲತಾ ತಿರುಗೇಟು ಕೊಟ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿತ್ತು. ಈ ಬಗ್ಗೆ ದರ್ಶನ್ ಮತ್ತು ಸುಮಲತಾರ ಆಪ್ತ ಶಶಿಕುಮಾರ್ ಹೇಳಿದ್ದು ಹೀಗೆ. ಆ ಪೋಸ್ಟ್ ಮಾಡಿರೋದು ದರ್ಶನ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗಲ್ಲ, ಕೆಲವೊಂದು ಕಾರಣಗಳಿರುತ್ತೆ. ಸೊ ಹಾಗಾಗಿ ಅವರು ಇದನ್ನ ಪೋಸ್ಟ್ ಮಾಡಿರ್ಬೋದು. ಈ ನಂತರ ದಿನಗಳಲ್ಲಿ ಯಾವತ್ತೂ ಕೂಡ ಹೇಳ್ತೀನಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಸುಮಲತಾ ಅಂಬರೀಶ್ ಅವರು ಮತ್ತು ದರ್ಶನ್ ಅವರ ಸಂಬಂಧ ಇವತ್ತೂ ಕೂಡ ಅಮ್ಮ ಮಗನ ಸಂಬಂಧ, ನಾಳೆನೂ ಕೂಡ ಅಮ್ಮ ಮಗನ ಸಂಬಂಧ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲರಿಗೂ ಇದೆ. ನನ್ನ ಕೊನೆಯ ಉಸಿರು ಇರೋವರೆಗೂ ದರ್ಶನ್ ನನ್ನ ಮಗನೇ. TV9ಗೆ ಸುಮಲತಾ ಅಂಬರೀಶ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ದರ್ಶನ್ ಮತ್ತು ಸುಮಲತಾ ನಡುವಿನ ಸಂಬಂಧದ ಕುರಿತು ಎದ್ದ ಚರ್ಚೆಗೆ ಖುದ್ದು ಸುಮಲತಾ ಅವರೇ ತೆರೆ ಎಳೆದಿದ್ದಾರೆ. TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮಾಜಿ ಸಂಸದೆ ಸುಮಲತಾ, ಕೊನೆ ಉಸಿರಿರೋವರೆಗೆ ದರ್ಶನ್ ತಮ್ಮ ಮಗನೇ ಎಂದಿದ್ದಾರೆ. ತಾಯಿ ಮಗನ ಸಂಬಂಧ ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಹಾಳಾಗುವಂತ ಸಂಬಂಧನ, ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್, ಸೋಷಿಯಲ್ ಮೀಡಿಯಾಲಿ ಒಬ್ರು ಫಾಲೋ ಮಾಡ್ತಾರೋ ಅನ್ಫಾಲೋ ಮಾಡ್ತಾರೋ ಇದ್ರ ಮೇಲೆ ಬೇಸ್ ಆಗಿರುತ್ತಾ? ಒಂದು ಕುಟುಂಬದಲ್ಲಿ ಒಂದು ತಾಯಿ ಮಗ ಅಂದ್ರೆ ಅದ್ರ ಅರ್ಥನೇ ಬೇರೆ. ನಾನು ಹಿಂದೇನು ಹೇಳಿದ್ದೆ, ದರ್ಶನ್ ವಾಟ್ ಎವರ್ ಇಟ್ ಇಸ್, ಏನೇ ಆಗ್ಲಿ, ಮೊದ್ಲು ಯಾವ ರೀತಿ ದರ್ಶನ್ ಬಗ್ಗೆ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ, ನನ್ನ ಒಂದು ಅಭಿಮಾನ, ಪ್ರೀತಿ ಏನಿದೆಯೋ ಆಸ್ ಅ ಸನ್ ನಾನು ಯಾವತ್ತೂ ನೋಡಿರೋದು ದರ್ಶನ್ನ. ಅದು ಇವತ್ತಿಗೂ ಅಷ್ಟೇ. ನಾನು ಇರೋ ಕೊನೆ ಉಸಿರುವರೆಗೂ ದರ್ಶನ್ ನನಗೆ ಮಗನೇ. ಅಷ್ಟೇ ಅಲ್ಲ, ತಾವು ಮಾಡಿರುವ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಕುರಿತು ಸ್ಪಷ್ಟನೆ ನೀಡಿರುವ ಸುಮಲತಾ, ದರ್ಶನ್ ಅನ್ನೇ ಗುರಿಯಾಗಿಸಿಕೊಂಡು ಈ ರೀತಿ ಪೋಸ್ಟ್ ಮಾಡಿಲ್ಲ, ತಮ್ಮಿಬ್ಬರ ನಡುವೆ ಯಾವುದೇ ಒಡಕು ಬಂದಿಲ್ಲ ಎಂದಿದ್ದಾರೆ. ಅದನ್ನ ಪೋಸ್ಟ್ ಮಾಡ್ಬೇಕಾದ್ರೆ ನನ್ನ ಮೈಂಡ್ ಅದಕ್ಕೂ ಸಂಬಂಧನೇ ಆ ರೀತಿ ಒಂದು ನೆಗೆಟಿವ್ ಸ್ಪೇಸ್ ಅಲ್ಲಿ ನಾನು ಇಲ್ಲ ಬಿಡಿ. ಇತ್ತ ದರ್ಶನ್ ಮತ್ತೆ ತಮ್ಮ ಡೆವಿಲ್ ಸಿನಿಮಾ ಶೂಟಿಂಗ್ ಆರಂಭಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ಸ್ಥಗಿತವಾಗಿದ್ದ ಡೆವಿಲ್ ಚಿತ್ರದ ಶೂಟಿಂಗ್ ಮತ್ತೆ ರೀಸ್ಟಾರ್ಟ್ ಆಗಿದೆ. ಇವತ್ತು ಟಿ ನರಸೀಪುರ ರಸ್ತೆಯಲ್ಲಿರೋ ಫಾರ್ಮ್ ಹೌಸ್ನಿಂದ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಶೂಟಿಂಗು ಮುನ್ನ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ರು. ಚಾಮುಂಡಿಗೆ ನಮಿಸಿ ನಂತರ ಸರ್ಕಾರಿ ಅತಿಥಿ ಗೃಹಕ್ಕೆ ಆಗಮಿಸಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಇಂದಿನಿಂದ ಮಾರ್ಚ್ 15ರವರೆಗೆ ಡೆವಿಲ್ ಶೂಟಿಂಗ್ ನಡೆಯಲಿದೆ.
ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.